ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಂಗಳವಾರ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ. ಗಣಪತಿಯನ್ನು ಪೂಜಿಸುವಂಥ ಹಾಗೂ ಸಾಕಷ್ಟು ಜನಕ್ಕೆ ಸಂಕಷ್ಟಹರ ಚತುರ್ಥಿಯನ್ನು ನಾವು ಮಾಡೋದ್ರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಮರೆತು ಬಿಟ್ಟಿರ್ತಾರೆ ಸ್ನೇಹಿತರೆ. ತುಂಬ ಉಪಯೋಗ ಆಗುತ್ತೆ ಹಾಗೂ ಎಷ್ಟೇ ವರ್ಷಗಳಿಂದ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಅಂತ ನಮಗೆ ಬರ್ತಾ ಇದ್ದರೆ, ಆ ಕೆಲಸಗಳಲ್ಲಿ ವಿಘ್ನಗಳು ಬರ್ತಾ ಇದ್ದರೆ, ವಿದ್ಯಾಭ್ಯಾಸ ಮಕ್ಕಳಿಗೆ ಹಚ್ಚುತ್ತಾ ಇಲ್ಲ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಾಗೂ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನಿಂತಿರುವ ಕೆಲಸಗಳು ಸರಾಗವಾಗಿ ಸಾಗಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ಯಾಕಂದರೆ ವಿಘ್ನ ವಿನಾಶಕನು ಅಂತ ಭಗವಂತನನ್ನು ಪೂಜಿಸಬೇಕಾದ್ರೆ ತಪ್ಪದೆ ಎಷ್ಟೋ ದೋಷಗಳಿಂದ ನಾವು ಮುಕ್ತಿ ಹೊಂದೋದಕ್ಕೆ, ಈಗ ನಾನು ಹೇಳಿದೆ ನೋಡಿ, ಎಕ್ಸಾಂಪಲ್ ಇಷ್ಟು ಸಮಸ್ಯೆಗಳು ಅಂತ ತಿಳಿಸಿದೆ ಅಷ್ಟೇ. ಆದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬೇರೆ ಸಮಸ್ಯೆಗಳು ಕೂಡ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿ ಸಮಸ್ಯೆಗಳಿದ್ದಾಗ ಸಂಕಷ್ಟಹರ ಚತುರ್ಥಿಯ ದಿನ ಮರೆಯದೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ. ಏಕೆಂದರೆ ಗಣಪತಿಗೆ ಕೊಬ್ಬರಿ ಎಣ್ಣೆಯಿಂದ ಯಾರು ದೀಪ ಹಚ್ಚಿ ಅವರ ಕೋರಿಕೆಗಳನ್ನು ಅಥವಾ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ, ಬೇಗನೆ ತೀರುತ್ತೆ. ದಾಸವಾಳದ ಹೂವನ್ನು ಮರೆಯದೆ ಇಡಿ. ದಾಸವಾಳದ ಹೂವು ಗಣಪತಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ನಿಮಗೆ ಸಮಯ ಇದೆ ಹಾಗೂ ಎಕ್ಕದ ಹೂಗಳು ನಮಗೆ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ, ಎಕ್ಕದ ಹೂಗಳನ್ನು ತಗೊಂಡು ಬಂದು ಮಾಲೆ ಮಾಡಿ, ಹಾರವನ್ನು ಮಾಡಿ ಗಣಪತಿಗೆ ಅರ್ಪಿಸೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ನೀವು ಹಾರ ಮಾಡದೇ ಇದ್ದರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕದಾಗಿ ನಿಮ್ಮ ಮನೆಯಲ್ಲಿ ವಿಗ್ರಹಗಳು, ಪುಟ್ಟ ವಿಗ್ರಹಗಳಿದೆ ಅಂತ ಹೇಳಿದ್ರೆ, ನೀವು ಎಷ್ಟು ಸಿಗುತ್ತೋ ಒಂದು 2-3 ಆ ಎಕ್ಕದ ಹೂಗಳು ಸಿಕ್ಕಿದ್ರೂ ಕೂಡ ತಗೊಂಡು ಬಂದು, ಗರಿಕೆಯನ್ನು ತಗೊಂಡು ಬಂದು, ಕೆಂಪು ಹೂಗಳನ್ನು ಅಂದರೆ ದಾಸವಾಳದ ಹೂಗಳನ್ನು ಇಟ್ಟು ಭಗವಂತನಿಗೆ, ಗಣಪತಿಗೆ ನೀವು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ, ಇನ್ನು ನಿಮ್ಮ ಶಕ್ತಿಯ ಅನುಸಾರ ನೈವೇದ್ಯ ನೀವು ಏನು ಬೇಕಾದರೂ ಇಡಬಹುದು. ತುಂಬ ಪ್ರೀತಿಕರವಾಗಿರುವಂಥದ್ದು. ಭಗವಂತನಿಗೆ ಚಿಕ್ಕ ಮಕ್ಕಳು ಯಾರಾದರೂ ಮನೆಯಲ್ಲಿರ್ತಾರೆ ನೋಡಿ, ಅವ್ರ ಕೈಯಲ್ಲಿ ಏನಾದರೂ ನೀವು ಪೂಜೆ ಮಾಡಿಸಿದ್ರೂ ಕೂಡ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಹಚ್ಚುತ್ತೆ. ಈಗಿನ ಮಕ್ಕಳಿಗೆ ನಾವು ಪೇರೆಂಟ್ಸ್ಗೂ ಅಷ್ಟೇ ಹೇಳಬೇಕು ಅಂದರೆ, ಮಕ್ಕಳನ್ನು ನಾವು ತುಂಬ ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ, ಸುಸಂಸ್ಕೃತರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದೇ ನಮಗೆ ಆಸ್ತಿ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿ ಬುದ್ಧಿ, ಜ್ಞಾನ ಎಲ್ಲವನ್ನು ಕೂಡ ಭಗವಂತನು ಕೊಡ್ತಾನೆ. ಕೇಳಿಕೊಂಡು ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ತದನಂತರ ನಿಮಗೆ 500 ರೂಪಾಯಿ ಸಾಲ ಇದ್ದರೂ, 5,000, 5 ಲಕ್ಷ, 5 ಕೋಟಿ ಎಷ್ಟೇ ಇರಬಹುದು, ಸಾಲ ಅವರವರ ಶಕ್ತಿಗನುಗುಣವಾಗಿ ಹಾಗೂ ಅವರ ಸಮಸ್ಯೆಗಳಿಗೆ ಅನುಗುಣವಾಗಿ ಸಾಲಗಳನ್ನು ಮಾಡಿಕೊಂಡಿರ್ತಾರೆ. ತೀರಿಸುವ ಮಾರ್ಗಗಳು ಗೊತ್ತಿರೋದಿಲ್ಲ. ನಾವು ಎಲ್ರಿಗೂ ಒಂದೇ ಸಮಸ್ಯೆ ಇದೆ ಅಂತ ಹೇಳೋಕ್ಕಾಗಲ್ಲ, ಒಂದೇ ಪರಿಹಾರ ಕೂಡ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಒಂದೊಂದು ಪರಿಹಾರ ಒಬ್ಬೊಬ್ಬರಿಗೆ ಸೂಕ್ತವಾಗಿರುತ್ತೆ. ನಾವು ಇದನ್ನು ಪ್ರಯತ್ನ ಪಡಬೇಕು. ಒಂದಲ್ಲ ಒಂದು ಪರಿಹಾರ ಕೈ ಹಿಡಿಯುತ್ತೆ. ನಮಗೆ ಈ ಪರಿಹಾರ ಕೈ ಹಿಡ್ದಿಲ್ಲ, ಅದಕ್ಕೆ ನಾವು ಇನ್ನೊಂದು ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಅಂದ್ಕೊಳ್ತಾರೆ. ನಾವು ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಭಗವಂತನು ನಮ್ಮ ಕೈ ಹಿಡಿತಾನೆ. ಮಂಗಳವಾರ ಮರೆಯದೆ ತಪ್ಪದೆ ನೀವು ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿಗೂ ಹಾಗೂ ಗಣಪತಿಗೂ ಇಷ್ಟವಾಗುವಂಥ ದಾಸವಾಳದ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಹಾಗೂ ಈ ಎಲೆಯ ಪರಿಹಾರವನ್ನು ಈ ದಿನ ಮಾಡಿಕೊಳ್ಳೋದ್ರಿಂದ
ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಇದನ್ನು ನೀವು ನಿಮ್ಮ ಹತ್ತಿರದಲ್ಲೇ ಎಲ್ಲಾದರೂ ಅರಳಿ ಮರ ಇದ್ದರೆ ಅರಳಿ ಮರದ ಹತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಸಮಯ ಇರೋದಿಲ್ಲ, ಸಂಜೆ 6 ಗಂಟೆಯ ಒಳಗಡೆ ತಪ್ಪದೆ ನೀವು ಮಾಡ್ಕೊಂಡು ನೋಡಿ. ಅಂದರೆ ಒಂದು 6-7 ಗಂಟೆ ಆದರೂ ಪರವಾಗಿಲ್ಲ. ಒಂದು ದಾಸವಾಳದ ಎಲೆಯನ್ನು ತಗೊಂಡಿದ್ದೆ, ಸ್ವಲ್ಪ ಧನಿಯಾ ಕಾಳನ್ನು ಇದರಲ್ಲಿ ಹಾಕಬೇಕು, ಒಂದು ತುಂಡಷ್ಟು ಬೆಲ್ಲವನ್ನು ಇಡಬೇಕು. ಹಾಗೆ 5 ರೂಪಾಯಿ ಕಾಯಿನನ್ನು ಇದರೊಳಗಡೆ ಇಟ್ಟು ಅರಿಶಿನ ಕುಂಕುಮವನ್ನು ಇಡಬೇಕು ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ನಮಗೆ ಈ ಪರಿಹಾರದಲ್ಲಿ ತಿಳಿಸಿರುವಂಥ ಒಂದೊಂದು ವಸ್ತುವು ಕೂಡ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ತೀರಿಸಿ, ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಪಾಸಿಟಿವ್ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಹಾಗೂ ಶುಭ ಸಮಾಚಾರಗಳನ್ನು ಕೇಳ್ತೀವಿ. ಶುಭ ಸಮಾಚಾರಗಳಿಂದ ಇನ್ನಷ್ಟು ಮತ್ತಷ್ಟು ಅಂತ ನಾವು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಈ ಪರಿಹಾರ ಕೈ ಹಿಡಿಯುತ್ತೆ. ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ಬೆಲ್ಲದಿಂದ ಮಾಡುವಂಥ ಪರಿಹಾರಗಳು ಸಾಲ ಬೇಗ ತೀರುತ್ತೆ. ಮನೆ ಅರ್ಧಕ್ಕೆ ನಿಂತೋಗಿದ್ರೆ ಮನೆಯನ್ನು ಕಟ್ಟುವಂಥ ಯೋಗ ಕೂಡಿ ಬರುತ್ತೆ. ಮನೆಯಿಂದ ಮನೆ ಅಂತ ನಾವು ಮನೆಗಳನ್ನು ಕಟ್ತಾ ಇರ್ತೀವಿ, ಜಮೀನನ್ನು ತಗೊಳ್ತೀವಿ, ಒಡವೆಗಳನ್ನು ತಗೊಳ್ತೀವಿ, ಗಿರ್ವಿ ಇಟ್ಟಿರುವಂಥ ಒಡವೆಗಳನ್ನು ಕೂಡ ಬಿಡಿಸ್ಕೊಳ್ತೀವಿ. ಅಷ್ಟು ಶಕ್ತಿ ಇದೆ ಇದರಲ್ಲಿ. ನೀವು ಅದನ್ನು ಪೂರ್ತಿಯಾಗಿ ಇಟ್ಟು ಅಲ್ಲಿ ಅರಳಿ ಮರದ ಹತ್ರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಅಲ್ಲೇ ಬಿಟ್ಟು ವಾಪಸ್ ಬರಬೇಕು. ಇನ್ನು ಮುಖ್ಯವಾಗಿ ಮತ್ತೊಂದು ಪರಿಹಾರ, ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ವಿಘ್ನನೇ ಬರ್ತಾ ಇದೆ, ಯಾವ ಕೆಲಸನೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ, ಈ ಕೆಲಸ ಆಗಿಬಿಟ್ರೆ ನಮ್ಮ ಲೈಫಲ್ಲಿ ಚೆನ್ನಾಗಿರ್ತೀವಿ ಅನ್ನುವಂಥವರು ಈ ದಿನ ಸಂಕಷ್ಟಹರ ಚತುರ್ಥಿ ಇರೋದರಿಂದ ಮಂಗಳವಾರ ತಪ್ಪದೆ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಅದರಲ್ಲಿ 11 ರೂಪಾಯಿ ಹಾಕಿಬಿಟ್ಟು ನೀವು ಅದನ್ನು ಗಂಟು ಕಟ್ಟಿಬಿಟ್ಟು ಗಣಪತಿ ಸ್ವಾಮಿ ವಿಗ್ರಹ, ಫೋಟೋ ಅಥವಾ ಏನೇ ಇರಲಿ ನಿಮ್ಮ ಮನೆಯಲ್ಲಿ ಪಾದದ ಹತ್ರ ಇಟ್ಟು ಕೇಳ್ಕೊಳ್ಳಿ, ನಮ್ಮ ಕೋರಿಕೆಗಳು ಈ ರೀತಿ ಇದೆ ಭಗವಂತ, ನೀನು ಅದರ ಮೇಲೆ ನಿನ್ನ ಆಶೀರ್ವಾದ ಇಡಲಿ, ತೋರಿಸು ಭಗವಂತ ಅಂತ ಕೇಳಿಕೊಂಡು ಆ ಗಂಟನ್ನು ಆ ಜಾಗದಲ್ಲೇ ಬಿಡಿ. ನಿಮಗೆ ಯಾವತ್ತೂ ಆ ಕೋರಿಕೆ ನೆರವೇರ್ತು ಹಾಗೂ ನೆರವೇರುವಂಥ ಸೂಚನೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದರಲ್ಲಿರುವಂಥ ದುಡ್ಡನ್ನು ಗಣಪತಿ ಆಲಯಗಳಲ್ಲಿ ತಗೊಂಡೋಗಿದ್ದೆ ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ಈ ಕೋರಿಕೆಗಳು ಬೇಗ ನೆರವೇರುತ್ತೆ. ಕೆಲಸ ಸಿಗಬೇಕು ಅಂದರು, ಮಕ್ಕಳಾಗಬೇಕು ಅಂದರು, ಮದುವೆ ಆಗಬೇಕು ಅಂದರು, ವಿದ್ಯಾಭ್ಯಾಸ ಬರಬೇಕು ಅಂದರು, ಮನೆ ಕಟ್ಟೋದಿದ್ರು, ಎಲ್ಲ ರೀತಿಯ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಸರಾಗವಾಗಿ ಸಾಗುತ್ತೆ.